ವೇದ, ಹೇಗಿದ್ಯಮ್ಮ? ಇವಾಗ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ನೀನು ಸುಸ್ತೇನಿಲ್ವಲ್ಲ? ಸ್ವಲ್ಪ ಸುಸ್ತಿದೆ ಅಷ್ಟೇ. ತಗೋ ಜ್ಯೂಸ್ ಕುಡಿ. ಅಮ್ಮ, ಯಾಕೆ ಅಳ್ತಿದ್ರೆ? ನಾನು ನಾರ್ಮಲ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ. ಬದುಕನ್ನೇ ಕಳ್ಕೊಂಡಿದ್ಯಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ. ಅವನು ಅವನ ಸ್ವಾರ್ಥನ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನೀನ್ ಯಾಕೆ ಅವನನ್ನ ನೆನ್ಸ್ಕೊಂಡು ಇನ್ನೂ ನಿನ್ನ ಆರೋಗ್ಯ ಹಾಳು ಮಾಡ್ಕೋತಾ ಇದ್ಯಾ? ದಿಕ್ ತಪ್ಪು ಬಂದಿದ್ಯಾ? ಮಾತಾಡಬಾರ್ದು ಅಂತ ನಾನು ಇಷ್ಟು ದಿವಸ ಸುಮ್ಮನಿದ್ದೆ. ಆದ್ರೆ ಇನ್ ಮುಂದೆ ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ನೀನ್ ಬೇಡ ಅಂದಮೇಲೆ ನಿನಗೂ ಅವನ್ ಬೇಡ ಕಣೆ. ನೋಡು ವೇದ, ನಿನ್ ಮೇಲಿನ ಪ್ರೀತಿಗೆ ನಾನು ವಿಕ್ರಮ್ ನಾಳೆ ಅಂತ ಒಪ್ಕೊಂಡೆ. ತಾಳಿ ಶಾಸ್ತ್ರ ಮಾಡಿಸ್ದೆ, ಹಬ್ಬಕ್ಕೆ ಬೀಗರ ಔತಣ ಮಾಡಿಸ್ದೆ, ಅವ್ರಿಗೆ ಏನೇನ್ ಮರ್ಯಾದೆ ಕೊಡ್ಬೇಕೋ ಎಲ್ಲಾನು ಕೊಡಿಸ್ದೆ. ಆದ್ರೆ ಅವ್ರ ಕೊನೆಗೆ ಮಾಡಿದ್ದೇನು? ಪತ್ರ ಬರ್ಸ್ಕೊಂಡು ನಿನ್ನ ಓಡಿಸಿದ್ದು ಅಲ್ಲ ವೇದ? ಹಾಗಾದ್ರೆ ಒಂದು ಹೆಣ್ಮಕ್ಳ ಜೀವನಕ್ಕೆ ಬೆಲೆನೇ ಇಲ್ವಾ? ಇಷ್ಟ ಬಂದಾಗ ಒಳಗ್ ಕರ್ಕೋತಾರೆ, ಬೇಡ ಅಂದಾಗ ಆಚೆ ದಬ್ಬಿಡ್ತಾರ? ನೀನು ಅಷ್ಟೊಂದು ಕೇವಲನ ಅವ್ರಿಗೆ ಹೆಂಗಂದ್ರೆ ಹಾಗೆ ಆಟ ಆಡ್ಕೊಳ್ಳೋದಕ್ಕೆ? ಜಡ್ಜ್ ಸತ್ಯಮೂರ್ತಿ ಅವರ ಮಗಳು ಕಣೆ ನೀನು. ನಿನಗೆ ನಿಂದೆ ಆದಂತ ಒಂದು ಅಂತಸ್ತಿದೆ, ಸಮಾಜದಲ್ಲಿ ಒಂದು ಗೌರವ ಇದೆ. ಅದ್ರ ಬಗ್ಗೆನೂ ನೀನು ಸ್ವಲ್ಪ ಯೋಚನೆ ಮಾಡು. ನೋಡು ವೇದ, ನಾನು ನಿನ್ನ ವಿಷಯದಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀನಿ. ನೀನು ಪ್ರೀತಮ್ನ ಮದುವೆಯಾಗ. ಪ್ರತಿಯೊಂದು ಕೂಲಂಕುಷವಾಗಿ ಯೋಚನೆ ಮಾಡಿದ ಮೇಲೆ ನಾನು ಈ ನಿರ್ಧಾರ ಮಾಡಿರೋದು. ಹುಡುಕಿದ್ರು ಪ್ರೀತಮ್ ಥರ ಒಳ್ಳೆ ಹುಡುಗ ಸಿಗೋದು ಕಷ್ಟ. ಇಷ್ಟೆಲ್ಲ ಆದ್ಮೇಲೂ ಅವ್ನು ನಿನ್ನನ್ನು ಒಪ್ಕೊಂಡಿದ್ದಾನೆ ಅಂದ್ರೆ ಅವನ ಮನಸ್ಸು ಎಷ್ಟು ವಿಶಾಲ ಅಂತ ನೀನೇ ಯೋಚನೆ ಮಾಡು. ತಾಳಿ ಕಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ಗೆ ವಿಕ್ರಮ್ ಮೇಲೆ ಅಷ್ಟೊಂದು ಅಕ್ರೆ ಇದೆ ಅಂದಮೇಲೆ ನಾನು ನಿನ್ನ ಹೆತ್ತ ತಾಯಿ ಕಣೆ. ನನಗೆ ನಿನ್ನ ಮೇಲೆ ಎಷ್ಟು ಅಕ್ರೆ ಇರ್ಬೇಕು ಹೇಳು? ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಒಂದ್ಸಲ ಯೋಚನೆ ಮಾಡು. ನನ್ನ ನಿರ್ಧಾರ ನಿನಗೆ ಸರಿ ಅನ್ಸತ್ತೆ. ನಾಯಕರೇ ಬನ್ನಿ. ನಮಸ್ತೆ. ತಮ್ಮ, ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಕಣ. ಮುನೇ ನಾಯಕರ ತಂದ್ಕೊಡಿ. ಇಲ್ಲಿ ಎಲ್ಲ ಇಂಟು ಮಾರ್ಕ್ ಇದೆಯೋ ಅಲ್ಲೆಲ್ಲ ನೀನು ಸೈನ್ ಮಾಡು. ನಾನು ಯಾಕೆ ಸೈನ್ ಮಾಡ್ಬೇಕು ನಾಯಕರೇ? ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಸ್ಕೊಡ್ಬೇಕು. ಕೇಳೋದು ನೋಡಿ, ಪೆಟ್ರೋಲ್ ಬಂಕ್ ಅರ್ಜಿ ಆಗೋದು ಕಣ. ಸೈನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ನಾಯಕರೇ ಅರ್ಜಿ ಹಾಕಿ ಮಂಜೂರಾತಿ ನಾನು ಮಾಡ್ಕೊಡ್ತೀನಿ ಅಂತ. ಸರ್, ಅದಕ್ಕೆ ನೀವು ತಾನೇ ಸೈನ್ ಮಾಡಬೇಕು. ಹಲೋ, ಪೆಟ್ರೋಲ್ ಬಂಕ್ ಓನರ್ ಆಗ್ತಿರೋದು ನಾನಲ್ಲಪ್ಪ, ಅದೇ ನೀನು. ನಾಯಕರೇ, ನನ್ನ ತಮ್ಮ ಚೆನ್ನಾಗಿರ್ಬೇಕು. ಅಪ್ಪ ಅಮ್ಮ ಆಸೆ ಪಡೋ ಥರ 4 ಜನರ ರೀತಿ ಗೌರವದಿಂದ ಬಾಳ್ಬೇಕು. ಈ ಹೊಡೆದಾಟ ಬಡ್ದಾಟ ರೌಡಿಸಮ್ ಎಲ್ಲ ಸಾಕು. ನೀನು ಇನ್ನು ಮುಂದೆ ಅದನ್ನೆಲ್ಲ ಈ ನಾಯಕ ನೋಡ್ಕೋತಾನೆ. ಸೈನ್ ಮಾಡು. ಯಾಕೋ ಗುರಾಯಿಸ್ತಾ ಇದೀಯ? ಸುಮ್ಮನೆ ಸೈನ್ ಮಾಡು. ನಾಯಕರು ಇದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕು. ನಿನ್ನ ತಮ್ಮ ಏನು ಮಾಡ್ತೀಯ ಅಂತ ಯಾರಾದರೂ ಕೇಳಿದ್ರೆ ಪೆಟ್ರೋಲ್ ಬಂಕ್ ಓನರ್ ಆಗಿದ್ದಾರೆ ಅಂತ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಸುಮ್ಮನೆ ಸೈನ್ ಮಾಡ. ಬೇಡ ನಾಯಕ. ಬೇಡ, ನೀನು ಸೈನ್ ಮಾಡಿಲ್ಲ ಅಂದರೆ ಇನ್ಮೇಲೆ ನಾನು ಹತ್ರ ಮಾತಾಡೋಲ್ಲ. ಇದೇನಪ್ಪ ಇದು? ಎಲ್ಲರೂ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ದೀರಾ? ಮಾಡು.
ನಾಯಕ್ರೆ ಓ ಸಾಕ್ಷಿ ಬಮ್ಮ ನೋಡ್ರಪ್ಪ ಮದುಮಗಳು ಬಂದ್ಲು ಹೇಗ ಮಾಡಿದೆ ಮದುವೆ ತಯಾರಿ ಎಲ್ಲ ನಮ್ಮ ಮಟ್ಟಿಗೆ ಚೆನ್ನಾಗಿ ನಡೀತಿದೆ ನಾಯಕ್ರೆ. ಏನೋ ಈ ಕಡೆ ಸವಾರಿ ಬಾವಿ ಗಂಡ ನೋಡ ಆಸೆನಾ ಮದುವೆಗೆ ಬಟ್ಟೆ ತಗೋಬೇಕು ನಾಯಕ್ರೆ. ಬಾ ಅಂತ ಕರೆದ್ರೆ ಏನೇನೋ ಕಾರಣ ಹೇಳಿ ತಪ್ಸ್ಕೊತಿದ್ದಾನೆ. ಹೌದೇನಾ ಯಾಕೆ ಹೀಗೆ ಮಾಡ್ತಾ ಇದೀಯಾ ನಾಯಕ್ರೆ ಸೀರೆ ಅಂಗಡಿ ಹೋಗಿ ನಾನೇನು ಮಾಡಲಿ? ಲೇ ಹಂಗಂದ್ರೆ ಹೇಗೋ ಏನು ದಿನ ಹೋಗ್ತೀಯ ಅಂಗಡಿಗೆ ನೀನು? ಇದೆಲ್ಲ ಜೀವನದಲ್ಲಿ ಒಂದ್ಸಲ ಬರೋ ಸಂಭ್ರಮ ಕಣ, ಮಿಸ್ ಮಾಡ್ಕೋಬಾರ್ದು. ಹೋಗ್ಬಾ ಮುನಿ ಆಮೇಲೆ ಖರ್ಚಿಗೆ ಇಟ್ಕೋ. ಬೇಡ ನಾಯಕ್ರೆ. ಏನು ಕೇಳಿದ್ರು ಬೇಡ ಅಂತೀಯಲ್ಲೋ, ಇವಾಗೇನು ಖರ್ಚಿಗೆ ಇಟ್ಕೋತೀಯ ಇಲ್ವೋ? ನೋಡಮ್ಮ ಹುಷಾರಾಗಿ ಕರ್ಕೊಂಬ ನಮ್ಮ ಹುಡುಗನ. ಬಲ್ಲ ನಾನು ಬರ್ತೀನಿ ಕಡ್ರ. ನೀನು ಪ್ರೀತಮ್ನ ಮದುವೆಯಾಗ ಯಾಕೆ ನನ್ನ ಮಗಳು ತುಂಬ ಸಪ್ಪಗಿದ್ದಾಳೆ? ಅಂಬುಜ ಬಂದು ತುಂಬ ಹೊತ್ತು ಮಾತಾಡ್ದಂಗಿತ್ತು. ಏನಂತೆ ಅವಳಿಗೆ? ನಾನು ಪ್ರೀತಮ್ ಜೊತೆ ಮದುವೆ ಆಗ್ಬೇಕಂತ. ವೇದ, ನಾನು ಬೇಗ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋಬೇಕಂತ. ಅಮ್ಮ ಅಂತ ನೀವು ನೋಡಿದೆ ಅವಳು ಕೆನ್ನೆಗೆ ಎರಡು ಬಾರಿಸ್ಬೇಕಿತ್ತು. ಮದುವೆ ಅಂದರೆ ಮಕ್ಕಳ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರುಗಳು. ರಾಮಪ್ಪ ಬೇಡ ಅಂದರೆ ಸೋಮಪ್ಪನ ಕಟ್ಕೊ ಅಂತ ಅನ್ನೋದಕ್ಕೆ. ಮದುವೆ ಅನ್ನೋದು ಬ್ರಹ್ಮನ್ ಬರಹ. ಇಂಥ ಹುಡುಗಿಗೆ ಇಂಥ ಹುಡುಗ ಅಂತ ಹಣೆ ನೀ ಬರೆದು ಕಲಿಸಿರ್ತಾರೆ. ಅದನ್ನೇ ಈ ಆಫ್ಟರ್ ಆಲ್ ಈ ನರಮಾನವರಿಂದ ಬದಲಾಯಿಸೋಕ್ಕಾಗಲ್ಲ. ನೋಡು, ನೀನು ಇವ್ರ ಮಾತಿಗೆಲ್ಲ ಕೇರೆ ಅನ್ಬೇಡ. ಅಜ್ಜಿ, ನನಗೆ ಅಮ್ಮನ ಮೇಲಾಗಲಿ ಮನೆಯವ್ರ ಮೇಲಾಗಲಿ ಯಾರ ಮೇಲೂ ಕೋಪ ಇಲ್ಲ ಅಜ್ಜಿ. ನಾನು ಅವ್ರ ಸ್ಥಾನದಲ್ಲಿ ನಿಂತಿದ್ರೆ ಬಹುಶಃ ನಾನು ಹಾಗೆ ಹೇಳ್ತಿದ್ದೇನೆ. ನೀನು ಯಾಕೆ ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು? ನೋಡು ವೇದ, ನಿನಗೆ ನಿಂದೇ ಆದಂಥ ವ್ಯಕ್ತಿತ್ವ ಇದೆ, ಆಲೋಚನೆಗಳಿವೆ. ಅದನ್ನ ಪ್ರಕಾರನೇ ನೀನು ನಡ್ಕೋಬೇಕು. ನಿನಗೆ ಯಾವ ಸರಿ ಅನಿಸುತ್ತೋ ಅದನ್ನೇ ನೀನು ಮಾಡಬೇಕು. ನೋಡು, ಅವರಿವರು ಅಭಿಪ್ರಾಯಗಳನ್ನೆಲ್ಲ ನೀನು ತಲೆ ತುಂಬಿಕೊಂಡ್ರೆ ನೀನೇ ಕಳೆದೋಗ್ತೀಯ. ಸರಿ, ಈ ಮಾತೆಲ್ಲ ಕೇಳಿದ ಮೇಲೆ ನಿನ್ಗೇನು ಅನಿಸ್ತಾ ಇದೆ ಅದನ್ನು ನನಗೆ ಹೇಳು ಮೊದಲು. ನನಗೆ ಇವಾಗಲೂ ವಿಕ್ರಮ್ ಮೇಲೆ ನಂಬಿಕೆ ಇದೆ ಅಜ್ಜಿ. ಅಜ್ಜಿ, ಸಾಕ್ಷಿ ಜೊತೆ ಒಂದು ಮದುವೆ ನಡೆಯಲ್ಲ. ಆ ಮದುವೆನ ಸಾಕ್ಷಾತ್ ಉಮಾ ಮಹೇಶ್ವರರೇ ತಡೀತಾರೆ ಅಂತ ನನ್ನ ಒಳ ಮನಸ್ಸು ಹೇಳ್ತಿದೆ. ಇವತ್ತಲ್ಲ ನಾಳೆ ಅವ್ನು ನನ್ನ ಮುಂದೆ ಬಂದು ನನಗೆ ನೀನೇ ಬೇಕು ಅಂತ ಹೇಳ್ತಾನೆ. ಅರೆ ಶುವರ್? ಎಸ್. ಕಾನ್ಫಿಡೆಂಟ್? ಎಸ್. ಹಾಗಾದ್ರೆ ಲಾಕ್ ಮಾಡ್ಬಿಡು. ಯಾಕೆ ಪರಿ ಮಾಡ್ಕೊಳ್ತೀಯ? ನೋಡು, ಆ ಜಯ 1000 ಅನ್ಕೊಂಡ್ರು ಅದು ನಡೆಯಲ್ಲ. ಅದು ನಡೆಯೋದಕ್ಕೆ ಉಮಾಮಹೇಶ್ವರರು ಬಿಡಲ್ಲ. ವಿಕ್ರಮ್ನ ಎಳ್ಕೊಂಡೋಗಿ ಬಲವಂತವಾಗಿ ಆ ಹಸೆಮಣೆ ಮೇಲೆ ಕೂರಿಸಿದ್ರು ಅವನು ಎದ್ದು ಬಂದು ನಿನ್ನನ್ನು ಒಪ್ಕೋತಾನೋ ಅನ್ನೋ ಭರವಸೆ ನನಗಿದೆ. ಈ ವಿಷಯದಲ್ಲಿ ಅಜ್ಜಿ ಯಾವಾಗಲೂ ನೆನ್ಪರಾನೆ. ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನನಗೆ ಇವಾಗ ಸ್ವಲ್ಪ ಧೈರ್ಯ ಬರ್ತಿದೆ ಅಜ್ಜಿ. ಥ್ಯಾಂಕ್ ಯು ಸೋ ಮಚ್.